ದರೋಡೆ ಆಗಿಲ್ವಾ 400 ಕೋಟಿ ಕಥೆ ಕಟ್ಟಿದ್ನ ಐನಾತಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ 400 ಕೋಟಿ ದರೋಡೆ ಆಗಿಲ್ವಾ ಕಥೆ ಕಟ್ಟಿದ್ನ ಐನಾತಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಮಹಾರಾಷ್ಟ್ರ ಎಸ್ಐಟಿ ತನಿಖಾ ವರದಿಯಲ್ಲಿ ಈಗ ಸ್ಫೋಟಕ ಅಂಶ ಬಯಲಾಗಿದೆ ದರೋಡೆ ನಡೆದಿದ್ದಕ್ಕೆ ಯಾವುದೇ ಸಾಕ್ಷ್ಯ ಕೂಡ ದೊರೆತಿಲ್ಲ ದೂರುದಾರ ಸಂದೀಪ್ ನೀಡಿದ್ದ ಕಂಪ್ಲೇಂಟ್ ಸುಳ್ಳು ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ಸಾಗಾಟ 2 ಕಂಟೈನರ್ ದರೋಡೆ ಮಾಡಲಾಗಿದೆ ಅಂತ ಹೇಳಲಾಗಿತ್ತು ದೂರಿನ ಮೇಲೆ ಎಸ್ಐಟಿ ರಚಿಸಿದ್ದ ಮಹಾರಾಷ್ಟ್ರ ಸರ್ಕಾರ 1 ತಿಂಗಳಿನಿಂದ ತನಿಖೆ ನಡೆಸಿರುವ ಎಸ್ಐಟಿ ತಂಡ ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ದರೋಡೆ ನಡೆದಿದೆ ಎಂಬುದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಸಿಕ್ಕಿಲ್ಲ ದೂರಿನಲ್ಲಿ ಸ್ಥಳ ಸಮಯ ಪ್ರಯಾಣ ಮಾರ್ಗ ವ್ಯತ್ಯಾಸ ಕಂಡುಬಂದಿದೆ ಇನ್ನು ಸಂದೀಪ್ ಆರೋಪಗಳು ಸುಳ್ಳು ಅಂತ ಎಸ್ಐಟಿ ಅವರು ಹೇಳ್ತಾ ಇದ್ದಾರೆ ಇತ್ತ ಎಸ್ಐಟಿ ಮೇಲೆಯೇ ಸಂದೀಪ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಸಂದೀಪ್ ಪತ್ರವನ್ನ ಬರೆದಿದ್ದಾರೆ ಮಹಾರಾಷ್ಟ್ರ ಎಸ್ಐಟಿ ಪಾರದರ್ಶಕ ತನಿಖೆ ನಡೆಸ್ತಾ ಇಲ್ಲ ಕೇಸ್ಗೆ ಸಂಬಂಧಿಸಿದ ಆಡಿಯೋ ದಾಖಲೆ ನನ್ನ ಬಳಿ ಇದೆ ದಾಖಲೆಗಳ ಆಧಾರದಲ್ಲಿ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಈ ಒಂದು 400 ಕೋಟಿ ನಾಪತ್ತೆ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಗ್ತಾ ಇದೆ ತನಿಖೆಯನ್ನ ದಿಪ್ಪು ತಪ್ಪಿಸಲು ಈ ರೀತಿಯಾಗಿ ಪ್ರಯತ್ನ ಮಾಡಿದ್ರ ದೂರುದಾರ ಸಂದೀಪ್ ಹೇಳಿದೆಲ್ಲವೂ ಕೂಡ ಸುಳ್ಳ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಯಾಕೆಂತಂದ್ರೆ ಈ ಒಂದು ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಈ ಒಂದು ಪ್ರಕರಣವನ್ನ ಭೇದಿಸಲಿಕ್ಕೆ ಅಂತ 1 ತಿಂಗಳಿನಿಂದ ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಅಂದ್ರೆ ಏನೀಗ ಸಂದೀಪ್ ಅವರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಆ ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಆದ್ರೆ ಈಗ ಸಂದೀಪ್ ಅವರು ಎಸ್ಐಟಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇಲ್ಲ ನಂತರ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ ಆ ಒಂದು ದಾಖಲೆಗಳ ಆಧಾರದ ಮೇಲೆ ತನಿಖೆಯನ್ನ ಮಾಡಬೇಕು ಆ ಒಂದು ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ಎಸ್ಐಟಿ ಅಧಿಕಾರಿಗಳ ವಿರುದ್ಧವಾಗಿ ಈಗ ಸಂದೀಪ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಂದೀಪ್ ವಿರುದ್ಧವಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಒಂದು 400 ಕೋಟಿ ಏನ್ ದರೋಡೆ ಆಗಿದೆ ಅಂತ ಹೇಳಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ನಲ್ಲಿ ಹಣವನ್ನ ಕದ್ದೊಯ್ದಿದ್ರು ಅಂತ ಆರೋಪವನ್ನ ಮಾಡಿದ್ರು ಆದ್ರೆ ಅವರು ಹೇಳಿದಂತಹ ಸ್ಥಳ ಆಗಿರಬಹುದು ಸಮಯ ಆಗಿರಬಹುದು ಎಲ್ಲವೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂದ್ರೆ ಸಂದೀಪ್ ಮೊದಲು ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ ಆ ಒಂದು ದಾಖಲು ಮಾಡಿಕೊಂಡಂತಹ ಹೇಳಿಕೆಗಳಲ್ಲಿ ಸ್ಥಳ ಆಗಿರಬಹುದು ಸಮಯ ಅದೆಲ್ಲವೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಈಗ ಸಂದೀಪ್ ಮೇಲೆಯೇ ಡೌಟ್ ಬರ್ತಾ ಇದೆ ಇನ್ನು ಮಹಾರಾಷ್ಟ್ರ ಎಸ್ಐಟಿ ತನಿಖಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಈಗ ಬಯಲಾಗಿದೆ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ಹಣವನ್ನ ಸಾಗಾಟ ಮಾಡಲಾಗುತ್ತೆ ಎಂಬ ಆರೋಪವನ್ನ ಮಾಡಿದ್ರು ಅದು ಕೂಡ 2 ಕಂಟೈನರ್ನಲ್ಲಿ ದರೋಡೆ ಮಾಡಲಾಗುತ್ತೆ ಎಂಬ ಆರೋಪ ಕೂಡ ಮಾಡಿದ್ರು 1 ತಿಂಗಳಿನಿಂದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಇನ್ನು ದೂರಿನಲ್ಲಿ ಸ್ಥಳ ಸಮಯ ಪ್ರಯಾಣ ಮಾರ್ಗ ಎಲ್ಲವೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಜೊತೆಗೆ ಸಂದೀಪ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಇನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಸಂದೀಪ್ ಅವರು ಪತ್ರ ಕೂಡ ಬರೆದಿದ್ದಾರೆ ಇನ್ನು ಮಹಾರಾಷ್ಟ್ರ ಏನೀಗ ಎಸ್ಐಟಿ ಅನ್ನು ನೇಮಕ ಮಾಡಿದೆ ಎಸ್ಐಟಿ ಅವರು ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ ಇನ್ನು ದೂರಿನ ಮೇಲೆ ಎಸ್ಐಟಿಯನ್ನು ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡಿತ್ತು